ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮೊಟ್ಟ ಮೊದಲ ಬಾರಿಗೆ ಪಾಕಿಸ್ತಾನ ಇಂಡಿಯಾ ವಾರ್ಗೆ ಸಂಬಂಧಪಟ್ಟಂತೆ ಬಿಗ್ ಡೆವಲಪ್ಮೆಂಟ್ ಆಗ್ತಿದೆ. ಮಾತುಕತೆ ಟರ್ನ್ ಆಗುತ್ತಾ? ಈ ಬೆಳವಣಿಗೆ ಪಾಕಿಸ್ತಾನ ಈಗ ಡಿಎಸ್ಕಲೇಟ್ ಮಾಡೋದಕ್ಕೆ ಮಾತುಕತೆಗೆ ಮುಂದಾಗ್ತಿರುವಂಥ ಒಂದು ಬೆಳವಣಿಗೆ ಆಗ್ತಿದೆ. ಅದಕ್ಕಿಂತ ಮುಂಚೆ ಭಾರತ ಏನು ಮಾಡಿಬಿಟ್ಟಿದೆ ಪಾಕಿಸ್ತಾನದ ಒಳಗಡೆ ಅಂದರೆ, ಅವರ ಜೀವನಾಳ, ಅವರ ಜೀವ ಇರುವಂತಹ ಒಂದು ಸಿಸ್ಟಮನ್ನೇ ಪುಡಿಯಾಗಿಸಿರೋದು. ಅಮೆರಿಕದ ಸ್ಯಾಟಲೈಟ್ ಇಮೇಜೇ ಇದನ್ನು ಕನ್ಫರ್ಮ್ ಮಾಡ್ತಿದೆ. ಪಾಕಿಸ್ತಾನದಲ್ಲಿ ಏನಾಗಿದೆ ಅನ್ನೋದನ್ನು ಈಗ ಬೆಚ್ಚಿ ಬೆದರಿರುವಂಥ ಪಾಕಿಸ್ತಾನ ಈಗ ಸದ್ಯ ಭಾರತಕ್ಕೆ ಮಾತನಾಡೋದಕ್ಕೆ, ಇದನ್ನು ಡಿಎಸ್ಕಲೇಟ್ ಮಾಡೋಣ, ದಯವಿಟ್ಟು ನಿಲ್ಲಿಸಿ ಅಂತ ಮಾತನಾಡೋದಕ್ಕೆ ಮುಂದಾಗ್ತಿರೋದು ಅಮೆರಿಕ ಮಧ್ಯಸ್ಥಿಕೆಯಲ್ಲಿ. ಅಮೆರಿಕ JD ವಾನ್ಸ್ ಮತ್ತು ರೂಬಿಯೋ ಈಗ ಜೈಶಂಕರ್ಗೆ ಕಾಲ್ ಮಾಡಿದ್ದಾರೆ. ಎಲ್ಲ ಅಪ್ಡೇಟ್ಸ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ನಂಬರ್ 1 ಚಕ್ಲಾಲ, ಹಾಗೆ ನೂರ್ ಖಾನ್ ಏರ್ ಬೇಸ್ ಅಟ್ಯಾಕ್ ಆಯಿತು. ನಿನ್ನೆ ರಾತ್ರಿಯಿಂದ ನೋಡ್ತಿದ್ದೀರಲ್ವಾ, ಸ್ಯಾಟಲೈಟ್ ಇಮೇಜ್ ಮತ್ತು ವಿತ್ ವಿಜುವಲ್ಸ್. ಆ ವಿಜುವಲ್ಸ್ ತೋರಿಸಲ್ಲ, ಯಾಕಂದರೆ ಬೆಂಕಿ ಹೊತ್ಕೊಂಡು ಉರಿತಿರುವಂಥ ದೃಶ್ಯ. ಆದರೆ ಸ್ಯಾಟಲೈಟ್ ಇಮೇಜ್ ಅಮೆರಿಕದ ನಾಸಾನೇ ಕನ್ಫರ್ಮ್ ಮಾಡ್ತಾ ಇದೆ. ಆ ಭಾಗದಲ್ಲಿ ಚಕ್ಲಾಲ ಮತ್ತು ನೂರ್ ಖಾನ್ ಏರ್ ಬೇಸು ಯಾವ ರೀತಿ ಧ್ವಂಸ ಆಗಿದೆ ಅಂದರೆ, ಒಂದು ಭಾಗದಲ್ಲಿ ಸುಟ್ಟಿರೋದಲ್ಲ, ಯುದ್ಧ ವಿಮಾನಗಳಿಂದ ಹಿಡಿದು ಏರ್ ಬೇಸ್ನ ಸಂಪೂರ್ಣ ಚಿತ್ರಣವೇ ಕರಕಲಾಗಿ ಹೋಗಿದೆ. ಬೆಂಕಿ ಹೊತ್ತುಕೊಂಡು ಉರಿದು ಭಸ್ಮವಾಗಿದ್ದು ಕೆಂಪು ಚುಕ್ಕಿಯಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ. ಇದು ನಾಸಾ ಇಮೇಜಿಂಗಲ್ಲಿ ಸ್ಯಾಟಲೈಟ್ ಇಮೇಜ್ ಅಮೆರಿಕದಿಂದ ರಿಲೀಸ್ ಆಗಿರೋದು. ಪಾಕಿಸ್ತಾನ ಏರ್ ಬೇಸ್ ಧ್ವಂಸನೇ ಆಗಿ ಹೋಗಿದೆ. ಅಲ್ಲಿಗೆ ಅವ್ರು ಎಲ್ಲಿಂದ ಅಟ್ಯಾಕ್ ಮಾಡ್ತಾರೆ? ಮೇನ್ ಏರ್ ಬೇಸ್ ಈಗ ಸಂಪೂರ್ಣವಾಗಿ, ಒಂದು ಭಾಗಕ್ಕೆ ಅಟ್ಯಾಕ್ ಮಾಡೋದು ಬೇರೆ, ಸಂಪೂರ್ಣವಾಗಿ ಸುಟ್ಟೋದ್ರೆ ಒಂದು ದೇಶಕ್ಕೆ ಎಷ್ಟು ನಷ್ಟ ಆಗಬಹುದು, ಒಂದು ದೇಶ ಎಂಥ ದೊಡ್ಡ ಸರ್ವನಾಶವನ್ನು ನೋಡ್ತಿರಬಹುದು ಅಂತ ಅಂದಾಜು ಮಾಡಬಹುದು. ಅಂಥ ಅಟ್ಯಾಕ್ ಮಾಡಿದೆ. ಯಾಕಂದರೆ ಪಾಕಿಸ್ತಾನ ಟಚ್ ಮಾಡ್ತಿರೋದು ನಮ್ಮ ದೇವಸ್ಥಾನಗಳನ್ನು, ಹನುಮಾನ್ಜಿ ದೇವಸ್ಥಾನ, ಅಲ್ಲಿನ ಗುರುದ್ವಾರ, ಬೇರೆ ಬೇರೆ ದೇವಿ ದೇವಸ್ಥಾನಗಳನ್ನು, ನಾಗರಿಕರನ್ನು ಟಾರ್ಗೆಟ್ ಮಾಡಿ ನಿನ್ನೆ ರಾತ್ರಿ ಅಟ್ಯಾಕ್ ಮಾಡಿದ್ರು. ಸುಮ್ಮನೆ ಇರಬೇಕಾ ಭಾರತ? ನಾವು ಹೊಡಿಲಿಲ್ಲ, ನೀವು ಹೊಡೆದ್ರೆ ನಾವು ಅದನ್ನು 1000 ಪಟ್ಟು ಹೊಡಿಬೇಕಾಗತ್ತೆ ಅನ್ನೋದನ್ನು ತೋರಿಸ್ಕೊಟ್ಟೇ ಬಿಟ್ಟಿದೆ. 4 ಏರ್ ಬೇಸ್ಗಳು ನಾಶ ಆಗಿದೆ, ಅದರಲ್ಲಿ 2 ಅಂತೂ ಸಂಪೂರ್ಣ ಧ್ವಂಸ. ಅವರ ವಿಮಾನಗಳಿಗೆಲ್ಲ ಹೊತ್ತುಕೊಂಡು ಉರಿದಿರುವಂಥ ದೃಶ್ಯ ಅಮೆರಿಕಾನೇ ಈಗ ಕನ್ಫರ್ಮ್ ಮಾಡ್ತಾ ಇದೆ. ನಂಬರ್ 1 ಇದು. 2ನೇದು ಅವಾಕ್ ಸಿಸ್ಟಮ್. ಅವಾಕ್ ಪಾಕಿಸ್ತಾನಕ್ಕೆ ಏರ್ ಬಾರ್ನ್ ವಾರ್ನಿಂಗ್ ಆ್ಯಂಡ್ ಕಂಟ್ರೋಲ್ ಸಿಸ್ಟಮ್ ಎಷ್ಟು ಇಂಪಾರ್ಟೆಂಟ್ ಅಂದರೆ, ಡಿಟೆಕ್ಟ್ ಮಾಡೋದು, ಟ್ರ್ಯಾಕ್ ಮಾಡೋದು, ರ್ಯಾಡಾರು, ಸಂಪೂರ್ಣ ಸಿಸ್ಟಮನ್ನು, ಅವರ ಏರ್ ಸ್ಪೇಸನ್ನು ದೊಡ್ಡ ಮಟ್ಟದಲ್ಲಿ ಹ್ಯಾಂಡಲ್ ಮಾಡ್ತಿದ್ದ ಸಿಸ್ಟಮ್ ಅದು. ಅದಿಲ್ಲ ಅಂದರೆ ಪಾಕಿಸ್ತಾನಕ್ಕೆ ಇಂಥದ್ದೊಂದು ಯುದ್ಧವನ್ನು ಹ್ಯಾಂಡಲ್ ಮಾಡೋದೇ ಕಷ್ಟ ಆಗುತ್ತೆ. ಆ ಅವಾಕನ್ನು ಧ್ವಂಸಗೊಳಿಸಿದ ಭಾರತ. ಎಷ್ಟು ದೊಡ್ಡ ಲಾಸ್ ಆಗಿದೆ ಪಾಕಿಸ್ತಾನಕ್ಕೆ ಅಂದರೆ, ಯಾಕೆ ಟಚ್ ಮಾಡಬೇಕಿತ್ತು ನಾವು ಭಾರತವನ್ನು ಅನ್ನೋ ಮಟ್ಟಿಗೆ ಲಾಸ್ ಆಗಿದೆ. ಈಗ ಶೇಕ್ ಆಗಿಬಿಟ್ಟಿದೆ, ರಾಟಲ್ ಆಗಿದೆ ಪಾಕಿಸ್ತಾನ. पूरी पश्चिम मोर्चे पर लगातार आक्रामक गतिविधियां जारी रखी. उसमें यूकैव ड्रोन्स, लॉन्ग रेंज वेपन्स, लॉइटरिंग म्यूनिशंस और लड़ाकू विमानों का उपयोग कर भारतीय सैन्य ढांचे को निशाना बनाया. नियंत्रण रेखा पर भी ड्रोन घुसपैठ और भारी कैलिबर हथियारों से गोलाबारी की. अंतर्राष्ट्रीय सीमा और LOC पर श्रीनगर से नलिया तक 26 से अधिक स्थानों पर हवाई घुसपैठ के प्रयास किए गए. भारतीय सशस्त्र बलों ने अधिकांश खतरों को सफलतापूर्वक निष्क्रिय किया. फिर भी वायु सेना स्टेशनों पर उधमपुर, पठानकोट, आदमपुर और भुज बठिंडा स्टेशन, इन सब पर उपकरण व पर्सनल्स को हानि पहुंचाई. मैं ये भी बताना चाहती हूं कि पाकिस्तान ने हाई स्पीड मिसाइल सुबह 1:40 पर इस्तेमाल करके पंजाब के एयरबेस स्टेशन को दागने की कोशिश की. एक निंदनीय और अनप्रोफेशनल एक्ट के तहत पाकिस्तान ने श्रीनगर, अवंतीपुर और उधमपुर के वायुसेना अड्डों पर चिकित्सा केंद्र और स्कूल परिसर को निशाना भी बनाया, जिससे उसके द्वारा सिविल इंफ्रास्ट्रक्चर पर हमला करने की गैर जिम्मेदाराना प्रवृत्ति फिर उजागर हुई. ನಾವು ಮಧ್ಯಪ್ರವೇಶ ಮಾಡ್ತಿಲ್ಲ ಅಂತಿದ್ದ ಅಮೆರಿಕ, ನಮಗೇನು ಸಂಬಂಧ ಇಲ್ಲಪ್ಪ, ಅವ್ರವ್ರು ನೋಡ್ಕೋತಾರೆ, ಭಾರತ ಭಯೋತ್ಪಾದಕತೆ ನಿರ್ಮೂಲನೆ ಮಾಡುತ್ತೆ, ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ IMF ಇಂದ ಲೋನ್ ಕೊಡ್ಸೋಕೆ ನರಿಬುದ್ಧಿ ತೋರಿಸಿದಂಥ ಅಮೆರಿಕ ಈಗ ಕಾಲ್ ಮಾಡ್ತಾ ಇದೆ ನೋಡಿ. ರೂಬಿಯೋ ಮತ್ತು ವ್ಯಾನ್ಸ್ ಇಬ್ಬರಿಂದನೂ ಒಂದು ಕಡೆ ಪಾಕಿಸ್ತಾನದ ಆರ್ಮಿ ಚೀಫ್ಗೆ ಮಾತಾಡಿದ್ದಾರೆ. ಆರ್ಮಿ ಚೀಫೇ ಅಲ್ಲೆಲ್ಲ ಕಂಟ್ರೋಲ್ ಇರೋದ್ರಿಂದಾಗಿ ಆರ್ಮಿ ಚೀಫ್ಗೆ ತಕ್ಷಣ ಇದನ್ನು ನಿಲ್ಲಿಸಿ ಅನ್ನುವಂಥ ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಮತ್ತು ಜೈಶಂಕರ್ ಅವ್ರ ಜೊತೆ ಮಾತಾಡಿ ಭಾರತ
ಒಂದು ಬಲಿಷ್ಠ ದೇಶವಾಗಿ, ಎಕನಾಮಿಯಲ್ಲೂ ಈಗ ನಂಬರ್ 3 ಮುನ್ನುಗ್ತಿರುವಂಥ ದೇಶವಾಗಿ ಈ ಹಂತಕ್ಕೆ ಹೋಗಬಾರ್ದು. ಶಾಂತಿಯಲ್ಲಿ ಗೆಲುವಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು, ಶಾಂತಿಯಲ್ಲಿ ತನ್ನ ಪ್ರಬುದ್ಧತೆಯನ್ನು ತೋರಿಸ್ಬೇಕು. ಈ ಹಂತಕ್ಕೆ ಹೋಗಲೇಬಾರ್ದು, ಭಾರತ ತಕ್ಷಣ ಡಿಎಸ್ಕಲೇಟ್ ಮಾಡಿ ಅಂತ ಈಗ ರಿಕ್ವೆಸ್ಟ್ ಮಾಡ್ತಿದೆ ಅಮೆರಿಕ. ಅಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದರೆ ಭಾರತ ರೊಚ್ಚಿಗೆದ್ದು ಬಿಟ್ಟಿದೆ. ಇನ್ನೂ ಸಿಟ್ಟು ಬರೋ ಕಾರಣ ಪಠಾಣ್ಕೋಟ್ ಬಳಿ ಸ್ಥಳೀಯರ ಮಾಹಿತಿ ಪ್ರಕಾರ ಒಂದು ಬ್ಲಾಸ್ಟ್ ಆಗಿರೋ ಸೌಂಡ್ ಬಂದಿದೆ. ಒಂದು ಕೂದಲು ಕೊಂಕಾಗಿದ್ರು, ಹೆಚ್ಚಿಗೆ ಅಂತೂ ನಮಗೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಶ್ರೀನಗರ ಬಳಿ ಒಂದು ಬ್ಲಾಸ್ಟ್ ಸೌಂಡು, ಪಠಾಣ್ಕೋಟ್ ಬಳಿ ಒಂದು ಬ್ಲಾಸ್ಟ್ ಸೌಂಡು ಬಂತು ನಿನ್ನೆ. ಬೇರೆ ಎಲ್ಲ ಡ್ರೋನ್ಗಳನ್ನು ಹೊಡೆದು ಹಾಕಿದ್ದಾರೆ. ಇದು ಏನು ಬ್ಲಾಸ್ಟ್ ಸೌಂಡು ಅನ್ನೋದು ಇನ್ನೂ ಕ್ಲಿಯರ್ ಆಗಬೇಕು. ಒಂದು ಸಣ್ಣ ಕೂದಲಲ್ಗಾಡಿದ್ರು ಭಾರತದ್ದು, ದೊಡ್ಡ ಡ್ಯಾಮೇಜ್ ಆಗುತ್ತೆ. ಪಠಾಣ್ಕೋಟ್ ನಮ್ಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಗೊತ್ತು. ಅಲ್ಲಿ ಟೆರರ್ ಅಟ್ಯಾಕ್ ಆಗಿತ್ತು, ನಮ್ಮ ಏರ್ ಬೇಸನ್ನು ಹಾಳು ಮಾಡ್ತೀವಿ, ನಮ್ಮ ಅಟ್ಯಾಕ್ ಸಿಸ್ಟಮನ್ನೇ ಹಾಳು ಮಾಡ್ತೀವಿ ಅಂತ ಬಂದಿದ್ರು ಮಾತ್ರ ಅದರಲ್ಲಿ 0.001% ಸಕ್ಸಸ್ ಆಗಿದ್ರು ಪಾಕಿಸ್ತಾನ. ಸಣ್ಣದೊಂದು ಕಲ್ಲು ಆ ಕಡೆ ಈ ಕಡೆ ಅಲ್ಗಾಡಿದ್ರು. ಭಾರತಕ್ಕೆ ಅಷ್ಟಿಷ್ಟು ಕೋಪ ಬಂದಿರಲ್ಲ. ಅದರ ಎಫೆಕ್ಟು ಇಡೀ ಪಾಕಿಸ್ತಾನ ಹೊತ್ತುರಿದಿರೋದು, ಏರ್ ಬೇಸು ಧ್ವಂಸ ಆಗಿರೋದು ಎಲ್ಲವನ್ನ ಗಮನಿಸ್ತಾ ಇದ್ದೀವಿ. ಹೊಡೆತದ ಮೇಲೆ ಹೊಡೆತ ಕೊಡ್ತಿದೆ ಈಗ ಭಾರತ. ಇದರ ನಡುವೆ ನೋಡಿ, ಭಾರತ ಇನ್ನೊಂದು ಶಾಕ್ ಕೊಡ್ತಿದೆ. ಈ ಸಲಾಲ್ ಡ್ಯಾಮ್, ಚೆನಾಬ್ ರಿವರ್ನ ಸಲಾಲ್ ಡ್ಯಾಮ್ನ 5 ಗೇಟ್ಗಳನ್ನು ಒಂದೇ ಸಲ ಓಪನ್ ಮಾಡಿ ಕಂಡು ಕೇಳರಿಯದ ಪ್ರವಾಹ ಪಾಕಿಸ್ತಾನದತ್ತ ನುಗ್ಗುತ್ತಾ ಇರೋದು. 2 ಗೇಟ್ ಓಪನ್ ಮಾಡಿದ್ದಕ್ಕೆ ಏನಾಗಿತ್ತು ಅನ್ನೋದನ್ನು ಗಮನಿಸಿದ್ವಿ. ಈಗ ಒಟ್ಟಿಗೆ 5 ಗೇಟ್ ತೆಗೆಯೋ ಮೂಲಕ ಇಲ್ಲಿಂದಲೂ ಕೊಡ್ತಾ ಇದೆ ಹೊಡೆತ. ಅದ್ರ ಜೊತೆಗೆ ಈಗ ಭಾರತ IMF ಇಂದ ಫಂಡ್ ರಿಲೀಸ್ ಮಾಡೋದಕ್ಕೆ ಓಕೆ ಆಗಿದೆಯಲ್ಲ, ಅದನ್ನು ಕೂಡ ರೀಕನ್ಸಿಡರ್ ಮಾಡಬೇಕು ಅಂತ ಪ್ರೆಷರ್ ಆಗ್ತಿದೆ. ಕಡೆ ಕ್ಷಣದಲ್ಲಿ ಅಲ್ಲೂ ಗೇಮ್ ಚೇಂಜ್ ಮಾಡುತ್ತಾ ಭಾರತ. ಅದಾದಂತೂ ದೊಡ್ಡ ಹೊಡೆತ, ಪಾಕಿಸ್ತಾನಕ್ಕೆ ಬಹುದೊಡ್ಡ ಹೊಡೆತವನ್ನೇ ಕೊಟ್ಟಂತೆ ಆ ಪ್ರಯತ್ನ ಕೂಡ ಆಗ್ತಾ ಇದ್ದು. ಎಲ್ಲೆಡೆಯಿಂದ ಪಾಕಿಸ್ತಾನವನ್ನು ಹಿಪ್ಪೆ ಮಾಡುವಂತಹ ಕೆಲಸವನ್ನು ಭಾರತ ಮಾಡ್ತಿದೆ. ಅದರ ಎಫೆಕ್ಟ್ ಈಗ ಆಗ್ತಿರೋದು. ಮತ್ತೊಂದು ಕಡೆ ಚೀನಾ ಈಗ ಡಿಎಸ್ಕಲೇಟ್ ಮಾಡಿ ಅಂತ ಬೇಡ್ಕೊಳ್ತಿದೆ. ಯಾಕಂದರೆ ಅವರ ಬೆಲ್ಟ್ ಆ್ಯಂಡ್ ರೋಡ್ ಪ್ರಾಜೆಕ್ಟ್ ಇದೆಯಲ್ಲ, ಅಲ್ಲಿ ಅಟ್ಯಾಕ್ ಆಗ್ತಿದೆ. ಬಲೂಚಿಸ್ತಾನ್ ಭಾರತದ ಅಸ್ತ್ರಗಳು ನಮಗೆ ಬರಲಿ ಮೋದಿಯವರೇ ಅಂತ ಸಪೋರ್ಟ್ ಕೊಡ್ತಿರುವಂತಹ, ಸ್ವಾತಂತ್ರ್ಯವಾಗೋದಕ್ಕೆ ಸರಿಯಾದ ಸಮಯ ಅಂತ ಕಾಯ್ತಿರುವಂತಹ ಬಲೂಚಿಗಳು, ಸ್ವಾತಂತ್ರ್ಯ ಹೋರಾಟಗಾರರು ಈಗ ಏನು ಮಾಡ್ತಿದ್ದಾರೆ, ಬೆಲ್ಟ್ ಆ್ಯಂಡ್ ರೋಡ್ ಪ್ರಾಜೆಕ್ಟ್ ಇರುವಂತಹ ಪ್ರದೇಶದ ಮೇಲೆ ಬ್ಯಾಕ್ ಟು ಬ್ಯಾಕ್ ಅಟ್ಯಾಕ್ ಮಾಡಿ ಚೀನಾ ಶೇಕ್ ಮಾಡ್ತಿದ್ದಾರೆ. ಚೀನಾದ ಇನ್ವೆಸ್ಟ್ಮೆಂಟು ಎಲ್ಲ ಭಸ್ಮ ಆದರೆ ಯಾರ ಗ್ಲಾಸು ಭಾರತಕ್ಕೆ ಹೊಡೆಯೋಣ ಅಂತ ಬಂದಂಥ ಚೀನಾಗೂ ಶಾಕ್ ಆಗ್ತಿದೆ. ಚೀನಾದಿಂದ ಬರ್ತಿದ್ದ ಶಸ್ತ್ರಾಸ್ತ್ರಗಳನ್ನು ನೋಟಿಸ್ ಮಾಡಿದ ಬಲೂಚಿಸ್ತಾನ ಹೋರಾಟಗಾರರು, ಚೀನಾದ ಬೆಲ್ಟ್ ಆ್ಯಂಡ್ ರೋಡ್ ಪ್ರಾಜೆಕ್ಟ್ ಮೇಲೆ ಅಟ್ಯಾಕ್ ಮಾಡಿದ ಬಲೂಚಿಗಳು. ಈಗ ಚೀನಾ ಇದು ಬೇಡವೇ ಬೇಡ, ಡಿಎಸ್ಕಲೇಟ್ ಮಾಡಿ ಅಂತ ಬೇಡಿಕೊಳ್ಳುವಂಥ ಪರಿಸ್ಥಿತಿ ಅಮೆರಿಕ ಚೀನಾ ಮಧ್ಯಪ್ರವೇಶ ಮಾಡಿರೋದು. ಸೊ ಭಾರತ ಹೆಂಗೀಗ ನಿಂತಿದೆ ಅಂದರೆ ನಮಗೆ ಲಾಸ್ ಆಗುತ್ತಾ? ಆಗಲಿ ಬಿಡಿ, ನಾವು ತಡ್ಕೋತೀವಿ, ಇದು ನಮ್ಮ ನಾಯಕತ್ವದ ಪ್ರಶ್ನೆ, ತಾಕತ್ತಿನ ಪ್ರಶ್ನೆ ಅಂತ ಸರಿಯಾಗಿ ಹೊಡೆಯೋದಕ್ಕೆ ನಿಂತಿದೆ. ಇನ್ನು ನಾವು ಅಟ್ಯಾಕ್ ಮಾಡಿಲ್ಲ, ನಾವಾಗಿ ಅಟ್ಯಾಕ್ ಮಾಡಿದ್ರೆ ಏನಾಗುತ್ತೆ ಅಂತ ಗೊತ್ತಿಲ್ಲ, ಇವತ್ತು ರಾತ್ರಿ ಏನು ನಡೆಯುತ್ತೆ ಅನ್ನೋದು ಗೊತ್ತಿಲ್ಲ. ಅದಕ್ಕಿಂತ ಮುಂಚೆ ನಿಲ್ಲಿಸ್ಬಿಡಿ ಅಂತ ಕೇಳ್ಕೊಳ್ತಾ ಇದೆ ಈಗ ಬಲಿಷ್ಠ ಬಲಿಷ್ಠ ರಾಷ್ಟ್ರಗಳು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.